ಸೊ 5ನೇ ತಾರೀಕು ಮಾರ್ಚ್ 5ನೇ ತಾರೀಕು ಮುಂದಿನ ತಿಂಗಳು ಸರ್ಕಾರಿ ಪದವಿ ಕಾಲೇಜು ಪೊಲೀಸ್ ಭವನ್ನ ಮೆಗಾ ಉದ್ಯೋಗ ಮೇಳ 100 ಸ್ಟಾಲ್ಸ್ ಅಲ್ಲಿ ಸರ್ ಮೆಗಾ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ. 25,000 ಮೇಲೆ ಜಾಬ್ ಆಫರ್ಸ್ ಇದೆ. ಬಟ್ ನಮಗೆ ರಿಜಿಸ್ಟರ್ ಆಗಿರೋರು ಕೇವಲ 3,500 ಜನ. ನಮಗೆ ಉದ್ಯೋಗ ಬೇಕು ಅಂತ ಏನಿದೆ ನಾವೊಂದು ಆನ್ಲೈನ್ ಫಾರ್ಮ್ ಬಿಟ್ಟಿದ್ದೀವಿ. ಅದರಲ್ಲಿ ರಿಜಿಸ್ಟರ್ ಆಗಿರೋರು 3,500 ಜನ. ಅವತ್ತು ಬಂದು ರಿಜಿಸ್ಟರ್ ಆಗ್ಬೋದು, ಬಟ್ ಮುಂಚೆನೇ ರಿಜಿಸ್ಟರ್ ಆದರೆ ಒಳ್ಳೆಯದು. 25,000 ಉದ್ಯೋಗ ಮೇಲೆ ಇವಾಗ ನಮ್ಮ ಆರೋಹಳ್ಳಿ ಬಿಡದಿಯಲ್ಲಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಸ್ ಅವರು ಎಷ್ಟೆಷ್ಟು ವೇಕೆನ್ಸಿ ಇದೆ ಅಷ್ಟನ್ನೆಲ್ಲ ಕೊಟ್ಟಿದ್ದಾರೆ. ಬಟ್ ನಮಗೆ ರಿಜಿಸ್ಟರ್ ಆಗಿರೋದು ಒಂದು 20% ಆಗಿಲ್ಲ. ಸೊ ನನ್ನ ತಮ್ಮ ಮೂಲಕ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ತಮ್ಮ ಕೆಲಸ ಇಲ್ಲದೆ ಇದ್ದರೆ ಇಲ್ಲಿ ಆ ಉದ್ಯೋಗ ಮೇಳದಲ್ಲಿ PUC ಪಾಸ್ ಆಗಿಲ್ಲದೆ ಇರೋರು ಅವ್ರಿಗೂ ಕೂಡ ಕೆಲಸ ಇದೆ. ಸುಮಾರು 2,000 ಕೆಲಸ PUC ಪಾಸ್ ಆಗಿಲ್ಲದವ್ರಿಗಿದೆ. ಪಾಸ್ ಆಗಿರೋರಿಗೆ 2,000 ಮೇಲಿದೆ. ಎನಿ ಡಿಗ್ರಿ ಇನ್ಕ್ಲೂಡಿಂಗ್ BSc ಕೆಮಿಸ್ಟ್ರಿ, BSc ಇವನ್ ಕಂಪ್ನಿ ವೈಸ್ ಯಾರು ಕೊಟ್ಟಿದ್ದಾರೆ ಆ ಲಿಸ್ಟು ಕೊಡ್ತೀವಿ ತಮಗೆ. ಸೊ ದಯವಿಟ್ಟು ಈ ಉದ್ಯೋಗ ಮೇಳಕ್ಕೆ ತಾವು ಭಾಗವಹಿಸಿ ಉದ್ಯೋಗ ತಗೊಂಡು ಹೋಗಿ ಅಂತ. ದಟ್ ಈಸ್ ದಿ ಏಮ್ ಆಫ್ ದಿಸ್. ನೋಂದಣಿ 5ನೇ ತಾರೀಕು ಆನ್ ದ ಸ್ಪಾಟು ಇರುತ್ತೆ. ಅವತ್ತಿನ ದಿವಸ ಬಂದು ಮಾಡಬಹುದು. ಅವತ್ತಿನ ದಿವಸ ಬಂದು ನಾನು ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಅವ್ರಿಗೇನು ವಂಚಿತ. ಆನ್ ಸ್ಪಾಟ್ ರಿಜಿಸ್ಟ್ರೇಷನ್ ಇದೆ. ಪ್ರತಿಯೊಂದು ಕಂಪ್ನಿನೂ ಒಂದು ಸ್ಟಾಲ್ ಹಾಕಿರ್ತಾರೆ. ಇನ್ನು ಸ್ಟಾಲ್ಸ್ ಅಲ್ಲಿ ಅವ್ರವ್ರ ಕಂಪ್ನಿದು ಏನೇನು ಬರ್ತಾರೆ ಅವ್ರು ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂಗೆ ಅದಕ್ಕೆ ತಗೊಂತಿರ್ತಾರೆ. ಬಟ್ ರಿಜಿಸ್ಟ್ರೇಷನ್ಸ್ ತುಂಬಾ ಕಡಿಮೆ ಆಗಿದೆ. ಲಾಸ್ಟ್ ಟೈಮ್ ಚನ್ನಪಟ್ಟಣ ಮಾಡಿದಾಗ 8,000 ರಿಜಿಸ್ಟ್ರೇಷನ್ ಆಗಿದೆ. ಈ ಸತಿ 3,500 ಆಗಿದೆ. ಫುಲ್ ಡಿಸ್ಟಿಕ್ ಇದೆ. ಇವಾಗ ಎಲ್ಲಾ ಡಿಸ್ಟಿಕ್ ಅಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಡಿಸ್ಟಿಕ್ ಅಲ್ಲಿ 3,500 ಆಗಿದೆ. ನಮ್ಮ ಕಡೆ ಡಿಮಾಂಡ್ ಕೂಡ ಜಾಸ್ತಿ ಇದೆ. ವರ್ಕ್ಸ್ 29,000 ಜಾಬ್ ಅಪರ್ಚುನಿಟೀಸ್ ಬಂದಿದ್ದಾವೆ. ಸೊ ಅದಕ್ಕೆ ಆಲ್ಮೋಸ್ಟ್ 171 ಕಂಪ್ನೀಸ್ ಈಗವರೆಗೂ ಹೇಳಿದ್ದಾರೆ ನಾವು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ. ಇನ್ನೂ 70 ಕಂಪ್ನೀಸ್ಗೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ 2-3 ಡೇಸ್ ಒಳಗಡೆ 250 ಕಂಪ್ನೀಸ್ಗೆ ಟಾರ್ಗೆಟ್ ಮಾಡಿ ಆಲ್ಮೋಸ್ಟ್ 20,000 ಮೇಲೆ ರಿಜಿಸ್ಟ್ರೇಷನ್ ಮಾಡೋದು ನಮ್ದು ಪ್ಲಾನ್ ಇದೆ. ಅದಕ್ಕೆ ನಿಮ್ಮಿಂದ ಸಪೋರ್ಟ್ ಸಿಕ್ಕಿದ್ರೆ, ಚೆನ್ನಾಗಿ ಅವೇರ್ನೆಸ್ ಕ್ರಿಯೇಟ್ ಆಗಿದ್ರೆ, ನಾವು ಕೂಡ ಎಲ್ಲ ಪಂಚಾಯತ್ದಲ್ಲಿ ಪ್ಯಾಂಪ್ಲೆಟ್ಸ್ ಹಾಕಿ ರಿಜಿಸ್ಟ್ರೇಷನ್ ಮಾಡೋದು ವ್ಯವಸ್ಥೆ ಮಾಡಿದ್ದೀವಿ. ಸರ್ ಡೈರೆಕ್ಷನ್ ಮೇಲೆ ಟೌನ್ದಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲ ಪಬ್ಲಿಕ್ ಪ್ಲೇಸಸ್ಗೆ ಕವರ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ 2 ಡೇಸ್ದಲ್ಲಿನೇ 3,500 ರಿಜಿಸ್ಟ್ರೇಷನ್ ಆಗಿರುತ್ತೆ. ಇನ್ನೂ 3-4 ಡೇಸ್ ಟ್ರೈ ಮಾಡಿದರೆ 15,000-20,000 ರೀಚ್ ಆಗಬಹುದು. ಮತ್ತು ಅದಕ್ಕೆ ನಮ್ದು RCT ಕೂಡ ಒಂದು ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ಸುಮಾರು ಟೈಮ್ ಇಂದ ಟ್ರೈನಿಂಗ್ ನಡ್ತಾ ಇರೋದು. ಅಲ್ಲಿ ಸ್ಕಿಲ್ಡ್ ನಮಗೆ ಜನ ಸಿಗಬಹುದು. ಆಲ್ಮೋಸ್ಟ್ 1,000-2,000 ಜಾಬ್ಸ್ ಕೂಡ ಅಪರ್ಚುನಿಟಿ ಫೈನಲಿ ಕನ್ವರ್ಟ್ ಆಗಿದ್ದಾರೆ. ಅದು ಮೇಜರ್ ಸಕ್ಸಸ್ ಆಗುತ್ತದೆ. ಇನ್ನು ಟ್ರೈ ಮಾಡಿ ಎಲ್ಲ ಎಲಿಜಿಬಲ್ ಇದ್ರೆ ಬರೋರ್ಗೆಲ್ಲ ಸಿಗ್ತದೆ. ಈಗ ಹಾರ್ಡ್ ರಿಕ್ವೈರ್ಮೆಂಟ್ ಇದೆ. ಯಾರು ಸುಮ್ಮನೆ ಕೊಡ್ಬೇಕು ಅಂತೇಳಿ 5 ಜನ ನಾನು ವೇಕೆನ್ಸಿ ಇದೆ ಅಂತೇಳಿ ಬಂದವ್ರನ್ನೆಲ್ಲ ಸುಮ್ಮನೆ ಇಂಟರ್ವ್ಯೂ ಮಾಡಿ ಕಳ್ಸೋ ಆ ಥರ ಇಲ್ಲ. ರಿಕ್ವೈರ್ಮೆಂಟ್ ಇದೆ. ಎಲ್ಲಿ ಎಲಿಜಿಬಲ್ ಇದ್ರೆ ಅವತ್ತೇ ಕೆಲಸ. ಸಾಯಂಕಾಲದೊಳಗೆ ಆಫರ್ ಲೆಟರ್ ಕೊಡ್ತಾರೆ. 100 ಸ್ಟಾಲ್ಸ್, 100 ಕಂಪ್ನೀಸ್ ಸ್ಟಾಲ್ ಕಾಲೇಜ್ದಲ್ಲಿ ಮತ್ತು 100 ಸ್ಟೇಡಿಯಂದಲ್ಲಿ. ಅಲ್ಲಿ ಕೂಡ ಪೂರ್ತಿ ಶಾಮಿಯಾನ, ಲಂಚ್ ವ್ಯವಸ್ಥೆ, ಬ್ರೇಕ್ಫಾಸ್ಟ್ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಸೊ ಜನ ಆರಾಮಾಗಿ ಬಂದು ಇಲ್ಲಿ ಫುಲ್ ಡೇ ಇರೋದು ವ್ಯವಸ್ಥೆ ಇದೆ. ಸೊ ಏನಿಲ್ಲ ಅಂದ್ರೂ ಕನಿಷ್ಠ ಪಕ್ಷ SLC ಪಾಸ್ ಆಗಿರೋರಿಗೆ 12,000 ಕೆಲಸ ಇದೆ. SLC ಪಾಸ್ ಆಗಿರೋರಿಗೆ. ಫೇಲ್ ಆಗಿರೋರ್ಗು, SLC ಫೇಲ್ ಆಗಿರೋರ್ಗು 1,200 ಕೆಲಸ ಇದೆ. ಮತ್ತೆಲ್ಲ ಮಿನಿಮಮ್ 18,000 ರಿಂದ 20,000 ಬರುತ್ತೆ. ಯಾರಿಗೂ ಏನು 5,000, 6,000, 8,000 ಕೆಲಸ ಅಲ್ಲ. ಮಿನಿಮಮ್ ವೇಜಸ್ ಕಂಪ್ಲೇಂಟ್ ಇರೋರೆ ಪ್ರಾಪರ್ ಜಾಬ್ ಇರುತ್ತೆ. ಅಂದ್ರೆ ಮಿನಿಮಮ್ ವೇಜಸ್ ಕಂಪ್ಲೇಂಟ್ ಇರೋರು ಅಷ್ಟೇ ಆ ಉದ್ಯೋಗ ಮೇಳಕ್ಕೆ ಬರಕ್ಕಾಗತ್ತೆ. ಬೇರೆಯವ್ರು ಬರಕ್ಕಾಗಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.